ಶ್ರಾವಣ ಮಾಸ ಬಂತು. ಯಾವುದಾದ್ರೂ ಹೊಸ ಸಿಹಿ ತಿಂಡಿ ಹಾಕೋದು ಬಿಟ್ಟು ಇದೇನು ಪೌಡ್ರ್ ಹಾಕ್ತಾ ಇದ್ದಾರೆ ಅಂದ್ಕೊಂಡ್ರಾ? ಹೌದು, ತುಂಬ ಸಿಹಿ ತಿಂದ್ಬಿಡ್ತೀವಿ. ಸ್ವಲ್ಪ ಡಯಟಿಗೆ ಅಂತ ಇವತ್ತು ಅಗಸೆ ಮೆಂತ್ಯ ಪೌಡ್ರನ್ನು ಮಾಡೇ ಬಿಡೋಣ. ನಮಸ್ತೆ, ಎಲ್ಲರನ್ನೂ ಮಾತಾಡಿಸ್ದು ಅಡುಗೆ ಆಟಕ್ಕೆ ಸ್ವಾಗತ. 3/4 ಕಪ್ಪು ಅಗಸೆ ಬೀಜವನ್ನು ನಾನು ತೊಗೊಂಡಿದ್ದೀನಿ. ಇದನ್ನು ಸ್ವಲ್ಪ ಬಿಸಿ ಮಾಡ್ಕೋಬೇಕು. ತುಂಬ ಹುರಿಯೋ ಅವಶ್ಯಕತೆ ಇಲ್ಲವೇ ಇಲ್ಲ. ಈ ಫ್ಲ್ಯಾಕ್ಸ್ ಸೀಡ್ ನಾರಿನಾಂಶವನ್ನು ಹೊಂದಿರೋದ್ರಿಂದ ಜೀರ್ಣಕ್ರಿಯೆಗೂ ಸಹಾಯಕಾರಿ. ಹಾಗೆ ಕೊಲೆಸ್ಟ್ರಾಲನ್ನು ಇದು ನಿಯಂತ್ರಣಕ್ಕೆ ತರುತ್ತೆ. ಹಾಗೆ ರೋಗ ನಿರೋಧಕ ಶಕ್ತಿಯನ್ನು ಕೂಡ ಇದು ಹೆಚ್ಚಿಸುತ್ತೆ. ಇದು ಔಷಧಿ ಅಂದ್ಕೊಳ್ಳೇಬೇಡಿ, ಇದು ಒಂದು ರೆಸಿಪಿನೇ. ಅನ್ನದ ಜೊತೆ ತುಂಬ ಸಖತ್ತಾಗಿರುತ್ತೆ. ಇದನ್ನು ಈಗ ನಾನು ಒಂದು ಬಟ್ಲಿಗೆ ಹಾಕ್ಕೊಂಡೆ. ಹಾಗೆ 2 ಟೇಬಲ್ ಸ್ಪೂನ್ ಮೆಂತ್ಯವನ್ನು ತೆಗೆದುಕೊಂಡಿದ್ದೀನಿ. ಕಹಿ ತುಂಬ ಬೇಡ ಅಂತಂದರೆ ನೀವು 1 ಸ್ಪೂನನ್ನು ತೆಗೆದುಕೊಳ್ಳಿ. ಮೆಂತ್ಯ ತಂಪು, ಅಗಸೆ ಉಷ್ಣ, 2 ಮಿಕ್ಸ್ ಮಾಡಿದರೆ ಬ್ಯಾಲೆನ್ಸ್ ಆಗುತ್ತೆ. ಇದನ್ನು ಕೂಡ ಈಗ ಅದೇ ಬಟ್ಲಿಗೆ ಹಾಕ್ಕೊಂಡೆ. ಹಾಗೆ 1 ಚಮಚ ಉದ್ದಿನ ಬೇಳೆಯನ್ನು ತಗೊಂಡು ಅದನ್ನು ಹುರ್ಕೊಂಡು ಹಾಕೋತಾ ಇದ್ದೀನಿ. ನಿಮಗೆ ಕಹಿ ಜಾಸ್ತಿ ಬೇಡ ಅಂತಿದ್ರೆ ಉದ್ದಿನ ಬೇಳೆ ಕಡಲೆಬೇಳೆಯನ್ನು ಜಾಸ್ತಿ ಪ್ರಮಾಣದಲ್ಲಿ ತಗೊಳ್ಳಿ, ಮೆಂತ್ಯವನ್ನು ಸ್ವಲ್ಪ ತಗೊಳ್ಳಿ. ಪೌಡ್ರಲ್ಲಿ ಕಹಿ ಅಂಶ ಆಗ ಕಡಿಮೆ ಬರುತ್ತೆ. ಈಗ 1 ಟೇಬಲ್ ಸ್ಪೂನ್ ಕಡಲೆಬೇಳೆಯನ್ನು ಹುರ್ಕೋತಾ ಇದ್ದೀನಿ. ಕೊಲೆಸ್ಟ್ರಾಲ್ ಇರೋರಿಗೆ, ಡಯಾಬಿಟೀಸ್ ಇರೋರಿಗೆ ಈ ಪೌಡರ್ ತುಂಬಾ ಪ್ರಯೋಜನಕಾರಿ. ಡಯಟ್ ಮಾಡೋರು ಕೂಡ ಇದನ್ನು ಬಳಸ್ಬೋದು. ಹಬ್ಬ ಬಂತು ಅಂತ ತುಂಬ ಸಿಹಿ ತಿಂದ್ಬಿಟ್ಟಿರ್ತೀವಿ. ಇದನ್ನು ಮೊದಲಿಗೆ ಅನ್ನದ ಜೊತೆ ಕಲಸಿ ತಿಂದರೆ ಆರೋಗ್ಯಕ್ಕೂ ಒಳ್ಳೆಯದು. ಈಗ ಕರಿಬೇವನ್ನು ನಾನು ಫ್ರೈ ಮಾಡ್ಕೊತಾ ಇದ್ದೀನಿ. ಇದರಲ್ಲಿರೋ ನೀರಿನಂಶ ಎಲ್ಲವೂ ಕೂಡ ಹೋಗಬೇಕು, ಇಲ್ಲ ಅಂದರೆ ಹಿಟ್ಟು ಬೇಗ ಹಾಳಾಗಿಬಿಡತ್ತೆ. 1 ಟೀ ಸ್ಪೂನ್ ಜೀರಿಗೆಯನ್ನು ಈಗ ಫ್ರೈ ಮಾಡ್ಕೊತಾ ಇದ್ದೀನಿ. ಇದೆಲ್ಲವನ್ನು ಯಾಕೆ ಫ್ರೈ ಮಾಡ್ಕೋಬೇಕು ಅಂದರೆ ಬೇಗ ಪೌಡ್ರ್ ಆಗುತ್ತೆ, ಅದಕ್ಕೋಸ್ಕರ. ಶ್ರಾವಣ ಮಾಸ ಬಂತು, ಒಳ್ಳೊಳ್ಳೆ ರೆಸಿಪಿಗಳನ್ನು ಅಪ್ಲೋಡ್ ಮಾಡ್ತೀನಿ, ವೇಟ್ ಮಾಡಿ. ಹಾಗೆ ಮೆಣಸಿನಕಾಯಿಯನ್ನು ಕೂಡ ಈಗ ಫ್ರೈ ಮಾಡ್ಕೊತಾ ಇದ್ದೀನಿ. ನೀವು ಜಾಸ್ತಿ ಮೆಣಸಿನಕಾಯಿಯನ್ನು ಕೂಡ ತಗೋಬೋದು. ಹಾಗೆ 1 ಸ್ಪೂನ್ ಉಪ್ಪನ್ನು ಸಹಿತ ಹುರ್ಕೋತಾ ಇದ್ದೀನಿ. ಅದರಲ್ಲಿ ನೀರಿನಂಶ ಇರುತ್ತೆ, ಬೇಗ ಪೌಡ್ರ್ ಹಾಳಾಗಿಬಿಡತ್ತೆ, ಅದಕ್ಕೆ ಅದನ್ನು ಸ್ವಲ್ಪ ಹುರ್ಕೊಳ್ಳಿ. ಎಲ್ಲವನ್ನು ಹಾಕ್ಕೊಂಡೆ. ಹಾಗೆ ಇಂಗು ಕೂಡ ಸ್ವಲ್ಪ ಸೇರಿಸಿದೆ, ಅರಿಶಿನವನ್ನು ಸ್ವಲ್ಪ ಸೇರಿಸಿ ಆರಲಿಕ್ಕೆ ಬಿಟ್ಟೆ ನಾನು ಇದನ್ನು. ಇದು ಮೆಂತ್ಯ ನಾನು 2 ಟೇಬಲ್ ಸ್ಪೂನ್ ಹಾಕಿರೋದ್ರಿಂದ ಸ್ವಲ್ಪ ಕಹಿ ಇರುತ್ತೆ. ಕಹಿ ಬೇಡ ಅಂತಂದರೆ ನೀವು ಮೆಂತ್ಯ ಸ್ವಲ್ಪನೇ ಹಾಕ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಕೈಯಲ್ಲೇ ಕಟ್ಟಾಗ್ತಾ ಇದೆ ಅಂತ. ಹುರಿದಿರೋ ಪ್ರಮಾಣ ಸರಿಯಾಗಿದೆ. ಹೆಲ್ದಿ ಕೂಡ, ಹಾಗೆ ಡಯಟಿಗೂ ಕೂಡ ತುಂಬ ಒಳ್ಳೆಯದು. ಇದನ್ನು ಪೌಡ್ರ್ ಮಾಡ್ಕೊಳ್ಳೋಣ. ಇವಾಗ ಮಿಕ್ಸಿ ಜಾರಿಗೆ ಎಲ್ಲವನ್ನು ಹಾಕ್ಕೋತಾ ಇದ್ದೀನಿ. ಇದನ್ನು ಹೇಗೆ ಬಳಕೆ ಮಾಡಬೇಕು ಅನ್ನೋದನ್ನು ಈಗ ಹೇಳ್ತೀನಿ. ಈ ಪೌಡ್ರನ್ನು 1 ಚಮಚ ಅನ್ನಕ್ಕೆ ಸೇರಿಸ್ಕೊಳ್ಳಿ. ಹಾಗೆ 1 ಒಣಮೆಣಸು ಹಾಗೂ 2 ಬೆಳ್ಳುಳ್ಳಿ ಎಸಳನ್ನು ಫ್ರೈ ಮಾಡ್ಕೊಳ್ಳಿ. ಹಾಗೆ ಸ್ವಲ್ಪ ಲಿಂಬೆ ರಸ, ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ಕಲಸಿ ತಿನ್ನಿ. ಇದನ್ನು ಯಾರು ಬೇಕಾದರೂ ಬಳಸ್ಬೋದು. ಕೊಲೆಸ್ಟ್ರಾಲ್ ಇರೋರು, ಡಯಾಬಿಟೀಸ್ ಇರೋರು ಅವರೇ ಬಳಸ್ಬೇಕಂತೇನಿಲ್ಲ. ಚೆನ್ನಾಗಿ ಪೌಡ್ರ್ ಆಗಿದೆ. ತರಿ ಇರಬಾರ್ದು ಇದು. ಡಬ್ಬ ತುಂಬೋಕ್ಕಿಂತ ಮೊದಲು ಇದು ಸ್ವಲ್ಪ ಆರಬೇಕು. ಬಿಸಿ ಬಿಸಿ ಇರುವಾಗ ಇದನ್ನು ಡಬ್ಬಕ್ಕೆ ತುಂಬಾರ್ದು. ಹೀಗೆ ರುಚಿಕರವಾದಂತಹ ಹೆಲ್ದಿ ರೆಸಿಪಿಗಳನ್ನು ಅಡುಗೆ ಆಟದಲ್ಲಿ ಮಾಡ್ತಾ ಇರೋಣ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಒಳ್ಳೊಳ್ಳೆ ರೆಸಿಪಿಗಳನ್ನು ಅಪ್ಲೋಡ್ ಮಾಡ್ತೀರಿ, ಮಾಡ್ಕೊಂಡು ತಿಂದರೆ ದಪ್ಪ ಆಗಿಬಿಡ್ತೀವಿ ಅಂತ ಇದ್ರು, ಅವರಿಗೋಸ್ಕರ ಈ ರೆಸಿಪಿ. ಇದನ್ನು ಮಾಡಿಟ್ಕೊಂಡು ಮೊದಲು ಅನ್ನಕ್ಕೆ ಕಲಸಿ ಆಮೇಲೆ ಬೇರೆ ಪದಾರ್ಥ ಹಾಕ್ಕೊಳ್ಳಿ. ತುಂಬ ಚೆನ್ನಾಗಿರುತ್ತೆ. ಕೊಲೆಸ್ಟ್ರಾಲ್ ಇರೋರಿಗೆ ಹಾಗೆ ಡಯಾಬಿಟಿಸ್ ಇರೋರಿಗೆ ಇದು ತುಂಬ ಉಪಯೋಗಕಾರಿ. ಮೊದಲು ಅನ್ನಕ್ಕೆ ಇದನ್ನು ಕಲಸಿ ತಿಂದು ಆಮೇಲೆ ನಿಮಗಿಷ್ಟವಾದಂಥ ಪದಾರ್ಥಗಳನ್ನು ಊಟ ಮಾಡಿ. ಹೀಗೆ ನಾವು ಅಡುಗೆ ಆಟದಲ್ಲಿ ಮತ್ತೆ ಭೇಟಿಯಾಗ್ತಾ ಇರೋಣ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮ ಸ್ನೇಹಿತರಿಗೂ ಕೂಡ ಹೆಲ್ಪ್ ಆಗಲಿ. ಧನ್ಯವಾದಗಳು.